ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2026ನೇ ಇಸವಿಯ ಮಕರ ರಾಶಿಯವರ ವಾರ್ಷಿಕ ಫಲಿತಾಂಶಗಳು ಹೇಗಿದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ಈ ವಾರ್ಷಿಕ ಫಲಿತಾಂಶಗಳು ಅಂದ್ರೆ ಈ ವರ್ಷ ಪೂರ್ತಿ ಕೂಡ ಈ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತ ಯಾವ ಆಧಾರವನ್ನು ಇಟ್ಟುಕೊಂಡ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ ಅಂದ್ರೆ, ವರ್ಷ ಪೂರ್ತಿ ಒಂದೇ ರಾಶಿಗಳಲ್ಲಿ ಅಂದ್ರೆ ಒಂದೇ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂತಹ ದೀರ್ಘಕಾಲಿಕ ಗ್ರಹಗಳ ಆಧಾರವನ್ನು ಇಟ್ಕೊಂಡ್ಬಿಟ್ಟು ನಾವು ಈ ರಾಶಿಯವರಿಗೆ ಈ ತರ ಇರುತ್ತೆ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಶನಿ, ಗುರು, ರಾಹು, ಕೇತು ಈ 4 ಗ್ರಹಗಳು ಕೂಡ ವರ್ಷ ಪೂರ್ತಿ ಒಂದೇ ರಾಶಿಯಲ್ಲಿ ಪ್ರಯಾಣವನ್ನು ಅಂದ್ರೆ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಸೊ ಈ ರಾಶಿಯವರಿಗೆ ಗುರುಬಲ ಇದೆಯಾ ಅಥವಾ ಈ ರಾಶಿಯವರಿಗೆ ಶನಿ ಬಲ ಇದೆಯಾ ಅಂತಕ್ಕಂತಹ ವಿಚಾರವನ್ನ ತಿಳಿಸ್ತಾ ಇರ್ತಕ್ಕಂಥದ್ದು ಈ ಒಂದು 4 ಗ್ರಹಗಳ ಆಧಾರದ ಮೇಲೆ ಆಧಾರವನ್ನು ಇಟ್ಕೊಂಡ್ಬಿಟ್ಟು ತಿಳಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಈ ವರ್ಷ ಗ್ರಹಗಳ ಒಂದು ಮೂಮೆಂಟ್ ಅಂದ್ರೆ ಸಂಚಾರವನ್ನ ನಾವು ತಗೊಳ್ಳೋದೇ ಆದ್ರೆ, ಮುಖ್ಯವಾಗಿ ಶನಿ ಮೀನ ರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾರೆ ವರ್ಷ ಪೂರ್ತಿ. ಇನ್ನು ರಾಹು ಕೇತು ಗ್ರಹಗಳು ಈ 2026 ಡಿಸೆಂಬರ್ 5ನೇ ತಾರೀಕಿನ ತನಕನೂ ಕೂಡ ರಾಹು ಕುಂಭರಾಶಿಯಲ್ಲಿ ಸಂಚಾರ, ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇರ್ತಾರೆ. ಯಾವಾಗ 2026 ಡಿಸೆಂಬರ್ 5ನೇ ತಾರೀಕಿನ ನಂತರ ರಾಹು ಮಕರ ರಾಶಿಗೆ ಬರ್ತಾರೆ, ಕೇತು ಕರ್ಕಾಟಕ ರಾಶಿಗೆ ಹೋಗ್ತಾರೆ. ಇನ್ನು ಗುರುವಿನ ಸಂಚಾರ ನೋಡೋದೇ ಆದ್ರೆ ಈ ಜನವರಿ 1ನೇ ತಾರೀಕಿನಿಂದ 2026 ಮಾರ್ಚ್ 11ನೇ ತಾರೀಕಿನ ತನಕ ಗುರು ಈ ಒಂದು ಮಿಥುನ ರಾಶಿಯಲ್ಲಿ ವಕ್ರೆಯಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಆದ್ರೆ 2026 ಮಾರ್ಚ್ 11ನೇ ತಾರೀಕು ವಕ್ರ ತ್ಯಾಗವನ್ನು ಮಾಡಿ ಮತ್ತೆ ಮುಂದಕ್ಕೆ ಸಂಚಾರವನ್ನು ಪ್ರಯಾಣವನ್ನು ಬೆಳೆಸ್ತಾರೆ. ಯಾವಾಗ 2026 ಜೂನ್ 2ನೇ ತಾರೀಕು ಗುರುವಿನ ಪ್ರವೇಶ ಮಿಥುನ ರಾಶಿಯನ್ನು ಬಿಟ್ಟು ಕರ್ಕಾಟಕ ರಾಶಿಗೆ ಬಂದು ಸಂಚಾರವನ್ನ ಪ್ರಾರಂಭ ಮಾಡಿಕೊಳ್ತಾರೆ. ಆಕ್ಚುಲಿ ಗುರು ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಆ 30 ಡಿಗ್ರಿಯ ಪ್ರಯಾಣ ಏನಿದೆ, ಆ ಪ್ರಯಾಣವನ್ನ ಮಾಡಬೇಕಾದ್ರೆ ಆ ಗುರು 1 ವರ್ಷ ತಗೊಳ್ತಾರೆ. ಆದ್ರೆ ಇಲ್ಲಿ ಏನಾಗಿದೆ, 2026 ಜೂನ್ 2ನೇ ತಾರೀಕು ಕರ್ಕಾಟಕ ರಾಶಿಗೆ ಪ್ರವೇಶ ಆಗುತ್ತೆ ಗುರುವಿನ ಪ್ರವೇಶ. 2026 ಅಕ್ಟೋಬರ್ 31ಕ್ಕೇನೆ ಗುರು ಅತಿಚಾರ ಮಾರ್ಗವಾಗಿ ಅಂದ್ರೆ ಬಹು ಬೇಗನೆ ಆ 30 ಡಿಗ್ರಿ ಪ್ರಯಾಣವನ್ನು ಮುಗಿಸ್ಬಿಟ್ಟು ಸಿಂಹ ರಾಶಿಗೆ ಬರ್ತಾರೆ. ಸ್ನೇಹಿತರೆ, ಇಲ್ಲೊಂದು ಮಾತನ್ನ ಹೇಳ್ತೇನೆ. ಸಾಕಷ್ಟು ಜನ ಗುರುಬಲ ಅಂತ ಬಡ್ಕೊಳ್ತಾ ಇರ್ತೀವಿ ನಾವು. ಸೊ ಗುರುಬಲ ಇಲ್ಲಿ ಎಷ್ಟು ದಿನ ಸಿಕ್ಕಂಗಾಯ್ತು ನಿಮಗೆ? ಕೇವಲ 5 ತಿಂಗಳು. ಪೂರ್ತಿಯಾಗಿ 1 ವರ್ಷ ಸಿಗ್ಬೇಕು. ಇಲ್ಲಿ ಆದ್ರೆ 5 ತಿಂಗಳು ಮಾತ್ರ ಸಿಕ್ಕದಂಗಾಯ್ತು. ಈ 2026 ಅಕ್ಟೋಬರ್ 31ಕ್ಕೆ ಸಿಂಹರಾಶಿಗೆ ಬಂದು ಅಲ್ಲೊಂದು ತಿಂಗಳಿದ್ದು ಮತ್ತೆ ವಕ್ರೆ ಆಗ್ತಾರೆ, ಮತ್ತೆ ವಕ್ರೆಯಾಗಿ ಹಿಂದಕ್ಕೆ ಹೋಗ್ತಾರೆ. ಸರಿಸುಮಾರು ಒಂದು 7 ತಿಂಗಳು ಅಥವಾ 8 ತಿಂಗಳು ಸ್ವಲ್ಪ ಗುರುಬಲ ಅನ್ನೋದು ಇರುತ್ತೆ. ಇನ್ನು 4 ತಿಂಗಳು ಅವರು ಅತಿಚಾರ ಮಾರ್ಗವಾಗಿ ಮುಂದಕ್ಕೆ ಹೋಗಿ ಮತ್ತೆ ಅಲ್ಲಿ ವಕ್ರೆಯಾಗಿ ಮತ್ತೆ ಹಿಂದಕ್ಕೆ ಬರ್ತಕ್ಕಂಥದ್ದು. ಗುರುಬಲ ಅಂತ ನಾವು ಏನ್ ಹೇಳ್ತಾ ಇರ್ತೀವಿ, ಗುರುಬಲ ಅನ್ನೋದು ಜಸ್ಟ್ ಒಂದು ಸಪೋರ್ಟ್ ಕೊಡುತ್ತೆ, ಒಂದು ಚಿಕ್ಕದಾಗಿ ಒಂದು ಸಪೋರ್ಟ್ ಕೊಡುತ್ತೆ. ನಮ್ಮ ಜಾತಕ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ನಮ್ಮ ಜನ್ಮ ಜಾತಕದಲ್ಲಿ ಸರಿ ಇಲ್ವಾ, ದಶಾಭುಕ್ತಿ ಸರಿ ಇಲ್ವಾ, ನೀವೆಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಸ್ವಲ್ಪ ನಿಮಗೆ ತೊಂದರೆಗಳೇ ಇರುತ್ತೆ. ಇದನ್ನೇ ಪೂರ್ವಜನ್ಮ ಕರ್ಮಾನುಸಾರ ಅಂತ ನಾವು ಕರಿತೀವಿ, ಪ್ರಾರಬ್ಧ ಕರ್ಮ ಅಂತ ನಾವು ಕರಿತೀವಿ. ದಶಾಭುಕ್ತಿ ಚೆನ್ನಾಗಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಸರಿಯಾದ ಪರಿಹಾರ ಮಾಡ್ಕೊಳಕ್ಕೂ ಬಿಡೋದಿಲ್ಲ. ಲೈಕ್ ಉಂಗುರ ಹಾಕೊಳೋದು, ಅಲ್ಲಿ ದುಡ್ಡು ಖರ್ಚು ಮಾಡೋದು, ಆ ದುಡ್ಡು ವೇಸ್ಟ್ ಆಯ್ತು. ಸೊ ಈ ತರ ತುಂಬಾ ನಡೀತಾ ಇದೆ. ಜಾತಕ ತುಂಬಾ ಇಂಪಾರ್ಟೆಂಟ್. ಜಾತಕದಲ್ಲಿ ಚೆನ್ನಾಗಿಲ್ವಾ, ಪ್ರೆಸೆಂಟ್ ಸಿಚುಯೇಷನ್ ಇವಾಗ ಪ್ರಸ್ತುತ ಜಾತಕದಲ್ಲಿ ಸರಿ ಇಲ್ವಾ, ಈ ಗುರುಬಲ ಶನಿಬಲ ಸ್ವಲ್ಪ ಏನಾದ್ರೂ ಬಂದಾಗ ಕೈ ಹಿಡಿಯುತ್ತೆ. ಸೊ ಇದಕ್ಕೋಸ್ಕರನೇ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಸೊ ಪೂರ್ತಿಯಾಗಿ ರಾಶಿ ಫಲಿತಾಂಶವನ್ನು ನಂಬಿಕೊಂಡು ಕುತ್ಕೋಬೇಡಿ. ಸೊ ಜಾತಕದಲ್ಲಿ ಚೆನ್ನಾಗಿದ್ರೆ ಇದು ಸ್ವಲ್ಪ ಏನಾದ್ರು ಗುರುಬಲ ಬಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮಕರ ರಾಶಿಯಲ್ಲಿ ಲಕ್ಷಾನುಗಟ್ಟಲೆ ಹುಟ್ಟಿರ್ತಾರೆ. ಸೊ ಈ ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಶನಿ ಬಲ ಅಂತಕ್ಕಂಥದ್ದು ಇರುತ್ತೆ. ತೃತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ನಡೀತಾ ಇದೆ. 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಸಂಪೂರ್ಣ ಗುರುಬಲ ಅನ್ನೋದು ಇರುತ್ತೆ. ಶನಿ ನಿಮಗೆ ತೃತೀಯ ಸ್ಥಾನದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಈ ವರ್ಷದಲ್ಲಿ ತೃತೀಯ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಈ ಮಕರ ರಾಶಿಯವರಿಗೆ ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ಮಾಡಬೇಕಾದ್ರೆ ಸಾಮಾನ್ಯವಾಗಿ ತೃತೀಯ ಸ್ಥಾನದಲ್ಲಿ ಶನಿ
ತುಂಬಾ ಒಳ್ಳೆ ಫಲಿತಾಂಶಗಳನ್ನ ಕೊಡಬೇಕು. ಸಾಡೆ ಸಾತಿ ಶನಿಯಲ್ಲಿ ನೀವೇನ್ ಅನುಭವಿಸಿರ್ತೀರಾ ನೋವುಗಳನ್ನ, ತೊಂದರೆಗಳನ್ನ, ಅದರ ವಿರುದ್ಧವಾಗಿ ಇವಾಗ ಕೊಡಬೇಕು. ಆ ಅವಮಾನ, ಯಾರು ಅವಮಾನ ಮಾಡಿರ್ತಾರೋ ಮತ್ತೆ ಅವ್ರಿಗೆ ಬಂದು ಮಾತಾಡಿಸ್ತಕ್ಕಂಥದ್ದು, ಸ್ವಲ್ಪ ಸಮಾಜದಲ್ಲಿ ಒಂದು ಹೆಸರು, ಚಿಕ್ಕದಾಗಿ ಹೆಸರು ಬರ್ತಕ್ಕಂಥದ್ದು, ಒಳ್ಳೆ ಒಳ್ಳೆ ಸಾಮಾಜಿಕ ಆಕ್ಟಿವಿಟೀಸ್ ಅಲ್ಲಿ ತೊಡಗಿಸ್ಕೊಳ್ತಕ್ಕಂಥದ್ದು, ರಾಜಕೀಯದಲ್ಲಿ ಇರ್ತಕ್ಕಂಥವ್ರಿಗೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು, ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದೆ ಬರೀತಕ್ಕಂಥದ್ದು, ಕ್ರಿಯೇಟಿವಿಟಿ, ಓನ್ ಎಫರ್ಟ್ ಆಗ್ತೀರಾ ಈ ಸಮಯದಲ್ಲಿ, ಸ್ವಂತ ಎಫರ್ಟ್ ಹಾಕ್ಬಿಟ್ಟು ಮೇಲಕ್ಕೆ ಬರ್ತೀರಾ. ಇದನ್ನ ತೃತೀಯ ಸ್ಥಾನದಲ್ಲಿ ಶನಿ ಬಂದಾಗ ಈ ತರ ಇರುತ್ತೆ ಅಂತ ಹೇಳ್ತೀವಿ. ಬಟ್ ಅವರು ಪೂರ್ತಿಯಾಗಿ ಫಲಿತಾಂಶಗಳನ್ನ, ಶುಭ ಫಲಿತಾಂಶಗಳನ್ನ ಕೊಡ್ತಾರ ಅಥವಾ ಮಿಶ್ರ ಫಲಿತಾಂಶಗಳನ್ನ ಕೊಡ್ತಾರ ಅಂತ ಹೆಂಗ್ ನೋಡ್ತೀವಿ ಅಂದ್ರೆ, ಅಷ್ಟಕವರ್ಗ ಬಿಂದುಗಳು. ತೃತೀಯ ಸ್ಥಾನದಲ್ಲಿ ಶನಿ ಸಂಚಾರ ನಡೀತಾ ಇದೆ. ನಿಮ್ಮ ಜಾತಕ ರೀತ್ಯ ಶನಿ ಮೀನರಾಶಿಯಲ್ಲಿ ಎಷ್ಟು ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ದಾರೆ ಅದನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಪ್ಲಾನೆಟರಿ ಸ್ಟ್ರೆಂತ್ ಅಂತ ನಾವು ಕರಿತೀವಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ ವರ್ಷ ಪೂರ್ತಿ ಶನಿ ಬಲ ಇರುತ್ತೆ. ಮತ್ತಾಮೇಲೆ ಗುರುವಿನ ಬಲ ಅನ್ನೋದು ಕೂಡ ನಿಮಗೆ ಈ ವರ್ಷ ತುಂಬಾನೇ ಸ್ವಲ್ಪ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಈ ಗುರುವಿನ ಬಲ ಅಂತಕ್ಕಂಥದ್ದು ನೋಡಿ, 2026 ಜೂನ್ 2ನೇ ತಾರೀಕಿನಿಂದ ಮದುವೆ ಆಗದೆ ಇರ್ತಕ್ಕಂಥವ್ರಿಗೆ ಮದುವೆ ಆಗ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆಗಳಿದ್ರೆ ಅಲ್ಲಿ ಸ್ವಲ್ಪ ಅದು ಕಡಿಮೆ ಆಗ್ತಕ್ಕಂಥದ್ದು, ವ್ಯಾಪಾರ ಕ್ಷೇತ್ರದಲ್ಲಿ ವಿಶೇಷವಾಗಿ ಲಾಭಗಳನ್ನ ಅನುಭವಿಸ್ತಕ್ಕಂಥದ್ದು, ಆರ್ಥಿಕ ವ್ಯವಹಾರಗಳಲ್ಲಿ ಸುಧಾರಣೆ ಕಂಡು ಬರ್ತಕ್ಕಂಥದ್ದು, ಮತ್ತಾಮೇಲೆ ಕೌಟುಂಬಿಕ ವಿಷಯದಲ್ಲಿ ಏನಾದ್ರೂ ಒಳ್ಳೆಯ ಶುಭ ವಾರ್ತೆಗಳನ್ನ ಕೇಳ್ತಕ್ಕಂಥದ್ದು, ಶುಭ ಸಮಾರಂಭಗಳಿಗೆ ಹಾಜರಾಗ್ತಕ್ಕಂಥದ್ದು, ಪಾಸಿಟಿವ್ ಮೈಂಡ್ ಬರ್ತಕ್ಕಂಥದ್ದು, ಸೋದರಿಯರ ಜೊತೆ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಕಡಿಮೆ ಆಗ್ತಕ್ಕಂಥದ್ದು, ನಿಮ್ಮ ಮೇಲೆ ಇರ್ತಕ್ಕಂತಹ ಅಪವಾದಗಳಾಗಿರ್ಬೋದು, ಏನಾದ್ರೂ ಲೀಗಲ್ ಕೇಸಸ್ ಏನಾದ್ರೂ ಇದ್ರೆ ಅದು ಸೊಲ್ಯೂಷನ್ ಸಿಗ್ತಕ್ಕಂಥದ್ದು, ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೀವು ನೋಡಬಹುದು. ಯಾವಾಗ 2026 ಜೂನ್ 2ನೇ ತಾರೀಕಿನಿಂದ 2026 ಅಕ್ಟೋಬರ್ 31ನೇ ತಾರೀಕಿನ ತನಕ ಸಾಕಷ್ಟು ಅಭಿವೃದ್ಧಿ ನೀವು ನೋಡ್ತಾ ಹೋಗ್ತೀರಾ. ಅದಾದ ನಂತರ ಮತ್ತೆ ಸ್ವಲ್ಪ ಅಕ್ಟೋಬರ್ 31 ಅಂದ್ರೆ ಅದಾದ ನಂತರ 2026 ನವೆಂಬರ್ ಡಿಸೆಂಬರ್ 2 ತಿಂಗಳ ಕಾಲ ಸ್ವಲ್ಪ ತೊಂದರೆಗಳು, ಚಿಕ್ಕ ಪುಟ್ಟ ಆರ್ಥಿಕ ವ್ಯವಹಾರಗಳಲ್ಲಿ ನಷ್ಟಗಳನ್ನು ಅನುಭವಿಸ್ತಕ್ಕಂಥದ್ದು, ಮತ್ತಾಮೇಲೆ ಕೌಟುಂಬಿಕ ವ್ಯವಹಾರಗಳಲ್ಲಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಕ್ಕಂಥದ್ದು, ಈ ತರ ಸ್ವಲ್ಪ ಸಿಚುಯೇಷನ್ ಈ ಮಕರ ರಾಶಿಯವರು ನೋಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಈ ಏನ್ 5 ತಿಂಗಳಿದೆಯಲ್ಲ, ಈ 5 ತಿಂಗಳು ಮೇಜರ್ ಆಗಿರುತ್ತೆ, ನಿಮಗೆ ತುಂಬಾ ಒಳ್ಳೇದಾಗ್ತಾ ಹೋಗುತ್ತೆ. ಕಂಕಣ ಭಾಗ್ಯ, ಮತ್ತಾಮೇಲೆ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂದುವರಿತಕ್ಕಂಥದ್ದು, ವ್ಯಾಪಾರದಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಯಾರೆಲ್ಲ ಇದ್ದೀರಾ ಅವ್ರಿಗೆಲ್ಲರಿಗೂ ಸುಧಾರಣೆ ಕಂಡು ಬರ್ತಕ್ಕಂಥದ್ದು, ಒಳ್ಳೆಯ ಮಾರ್ಗ ಸಿಗ್ತಕ್ಕಂಥದ್ದು, ಹೋಟೆಲ್ ಉದ್ಯಮಿ ಮಾಡ್ತಕ್ಕಂಥವ್ರು, ಲಾಡ್ಜ್ ಇಟ್ಕೊಂಡಿರ್ತಕ್ಕಂಥವ್ರು, ಸಿನಿಮಾ ರಂಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೋಡ್ತಕ್ಕಂಥದ್ದು, ರೈತರು ಕೂಡ ಯಾರೆಲ್ಲ ಬೆಳೆ ಹಾಕಿರ್ತೀರಾ, ತೋಟ ಇಟ್ಕೊಂಡಿರ್ತೀರಾ, ಅವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಆದಾಯವನ್ನು ನೀವು ನೋಡ್ತಕ್ಕಂಥದ್ದು, ಆರೋಗ್ಯದಲ್ಲಿ ತೊಂದರೆಗಳನ್ನ ಅನುಭವಿಸ್ತಾ ಇದ್ರೆ ಅದರಲ್ಲೂ ಚೇತರಿಕೆ ನೋಡ್ತಕ್ಕಂಥದ್ದು, ಈ ತರ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನ ನೋಡ್ತಾ ಹೋಗ್ತೀರಾ. ಹಾಗೇನೆ 2ನೇ ಮದುವೆಗೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳನ್ನ ನೀವು ನೋಡೋದ್ರಲ್ಲಿ ಸಂದೇಹನೇ ಇರೋದಿಲ್ಲ. ಸೊ ಒಟ್ಟಾರೆಯಾಗಿ 2026 ಪೂರ್ತಿ ಶನಿ ಬಲ ಇರುತ್ತೆ. ಆದ್ರೆ ಅಷ್ಟಕವರ್ಗ ಬಿಂದುಗಳನ್ನ ನೋಡ್ಕೋಬೇಕು. ಸುಮ್ಮನೆ ಶನಿ ತೃತೀಯ ಸ್ಥಾನಕ್ಕೆ ಬಂದ್ರು ರಾಜಯೋಗ ಅಂತ ಹೇಳಿದ್ರೆ ನಾನು ಇದನ್ನ ಒಪ್ಪೋದಿಲ್ಲ. ಶನಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅದ್ರ ಮೇಲೆ ನಮಗೆ ಸ್ಟ್ರೆಂತ್, ಶನಿಯ ಬಲ ಚೆನ್ನಾಗಿದ್ರೆ ನಮಗೂ ಕೂಡ ತೃತೀಯ ಸ್ಥಾನಕ್ಕೆ ಶನಿ ಬಂದಾಗ ಬಲ ಇರುತ್ತೆ. ಬಟ್ ಇಂಡಿವಿಜುವಲ್ ಆಗಿ ನಾವು ನೋಡ್ಕೊಂತ ಹೋದ್ರೆ ಎಷ್ಟು ನಮಗೆ ಬಲ ಕೊಡ್ತಾ ಇದ್ದಾರೆ ಅವರು, ಎಷ್ಟು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ ಅಂತ ಅಷ್ಟಕವರ್ಗ ಬಿಂದುಗಳ ಮುಖಾಂತರ ತಿಳ್ಕೊಂತೀವಿ. ಗುರು ಕೂಡ ಸಪ್ತಮ ಸ್ಥಾನಕ್ಕೆ ಬರ್ತಾ ಇದ್ದಾರೆ, ಅಲ್ಲೂ ಕೂಡ ಅಷ್ಟಕವರ್ಗ ಬಿಂದುಗಳನ್ನು ನೋಡ್ಬೇಕು. ನೀವ್ ಹೇಳಿದ್ರಿ ಮದುವೆ ಆಗುತ್ತೆ ಅಂತ, ಮದುವೆ ಆಗಿಲ್ಲ, ಮದುವೆ ಆಗ್ತಿಲ್ಲ, ನಿಮ್ ದಶಾಭುಕ್ತಿ ಯಾವ್ದಿದೆಯೋ, ಸಪ್ತಮ ಸ್ಥಾನದಲ್ಲಿ ಯಾವ ಗ್ರಹಗಳಿದಾರೋ ಅದೆಲ್ಲ ನೋಡ್ಕೋಬೇಕು. ಇದು ಗೋಚಾರದ ಫಲಿತಾಂಶಗಳು. ಗೋಚಾರವನ್ನಾಗಿ ತಗೊಳ್ಳಿ. ತಿಂಡಿ ತರ ಮಾಡ್ಬೇಕು, ಊಟದ ತರ ಮಾಡಬಾರ್ದು. ಉಪ್ಪಿನಕಾಯಿ ಇದ್ದಂಗೆ ಈ ರಾಶಿ ಫಲಿತಾಂಶಗಳು ಅಂತಕ್ಕಂಥದ್ದು. ನೀವು ಈ ರಾಶಿಯವರು ಈ ವರ್ಷ ಇದಾಗ್ಬಿಡುತ್ತೆ, ಅವ್ರ ಪ್ರಾಣ ಹೋಗ್ಬಿಡುತ್ತೆ, ಅವ್ರಿಗೆ ಇದಾಗ್ಬಿಡುತ್ತೆ, ಅವರು ಡೈವರ್ಸ್ ಆಗ್ಬಿಡುತ್ತೆ, ಇವೆಲ್ಲನೂ ಈ ತರ ಎಲ್ಲ ನಂಬಿ ಕುತ್ಕೋಬೇಡಿ, ಈ ತರ ನಂಬೋದಕ್ಕೆ ಹೋಗ್ಬೇಡಿ. ರಾಶಿ ಫಲಿತಾಂಶಗಳಲ್ಲಿ ಆ ತರ ಹೇಳೋಕೆ ಬರೋಲ್ಲ. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ. ಈ 2026 ಸ್ವಲ್ಪ ಮಕರ ರಾಶಿಯವರಿಗೆ ಉತ್ತಮವಾಗೇ ಇರುತ್ತೆ. ಆದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಈ 5 ತಿಂಗಳು ಸ್ವಲ್ಪ ಮಿಶ್ರವಾಗಿರುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು, ಖರ್ಚುಗಳು ಜಾಸ್ತಿ, ಆದಾಯ ಕಡಿಮೆ, ಭಿನ್ನಾಭಿಪ್ರಾಯಗಳು,
ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಇದೆಲ್ಲ ಇರುತ್ತೆ. ಬಟ್ ಜೂನ್ 2ನೇ ತಾರೀಕಿನ ನಂತರ ನಿಮ್ಮ ಸುಧಾರಣೆಗಳು ಸ್ಟಾರ್ಟ್ ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಮುಂದುವರಿಯಿರಿ. ಈ 2026 ಮಕರ ರಾಶಿಯವರಿಗೆ ಸ್ವಲ್ಪ 70 ಭಾಗ ಶುಭ ಫಲಿತಾಂಶಗಳೇ ತಂದು ಕೊಡ್ತಾ ಹೋಗುತ್ತೆ. ಅದು ಇಂಡಿವಿಜುವಲ್ ಆಗಿ ನೋಡ್ಕೋಬೇಕು, ನಮಗೆ ಎಷ್ಟು ಫಲಿತಾಂಶಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್. ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ನೇರವಾಗಿ ಕರೆ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.